ಇದು ಮಂಗಳೂರು, ಉಡುಪಿ, ಕರಾವಳಿ ಕಡೆ ಮಾಡುವಂತಹ ತುಂಬಾನೇ ರುಚಿಯಾದ ಸಜ್ಜಿಗೆ ರೊಟ್ಟಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಲಿ, ಡಿನ್ನರ್ ಆಗಿರ್ಲಿ ಬೇಗನೆ ಮಾಡ್ಕೋಬಹುದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಲಿಪ್ಸ್ ಡಿಲೈಟ್. ನಾವು 2-3 ತರಹದ ಸಜ್ಜಿಗೆ ರೊಟ್ಟಿ ಮಾಡ್ತೀವಿ. ಅದರಲ್ಲಿ ಇದು ಒಂದು. ಇದ್ರ ಜೊತೆಗೆ ಏನೂ ಬೇಡ, ಬರೀ ಬೆಣ್ಣೆ ತುಪ್ಪ ಇದ್ರೆ ಅದ್ಭುತವಾಗಿರುತ್ತೆ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ತರ ಗಟ್ಟಿ ಇರೋದಿಲ್ಲ, ತುಂಬಾನೇ ಸಾಫ್ಟ್ ಆಗಿರುತ್ತೆ. ರವೆಯಿಂದ ಮಾಡಿರೋದ್ರಿಂದ ಯಾರು ಬೇಕಾದ್ರೂ ತಿನ್ಬೋದು. ಸಜ್ಜಿಗೆ ರೊಟ್ಟಿ ಹೇಗ್ ಮಾಡೋದು ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ ದೊಡ್ಡ ಕಪ್ ಅಷ್ಟು ತೆಂಗಿನಕಾಯಿ ತುರಿ ಹಾಕೋತಾ ಇದೀನಿ. ನಂತರ ಸಣ್ಣಗೆ ಹೆಚ್ಚಿರುವ ಈರುಳ್ಳಿ, ಟೊಮೆಟೊ ಹಾಕೊಂಡಿದ್ದೀನಿ. ಈರುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಹಾಗೆ ಟೊಮೆಟೊ ಬದಲಾಗಿ ಮೊಸರು ಹಾಕೋಬಹುದು. ನಂತರ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಜೀರಿಗೆ, ಖಾರದ ಪುಡಿ, 2 ಸ್ಪೂನ್ ಸಕ್ಕರೆ ಅಥವಾ ಬೆಲ್ಲ ಹಾಕೊಳ್ಳಿ. ಸಕ್ಕರೆ ಹಾಕೊಂಡ್ರು ರುಚಿ ಚೆನ್ನಾಗಿರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಒಂದು ಒಗ್ಗರಣೆ ಹಾಕೋಬೇಕು. ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿದ್ದು. ಈ ಒಗ್ಗರಣೆ ಸ್ಕಿಪ್ ಮಾಡಲೇಬಾರದು, ಯಾಕಂದ್ರೆ ಇದು ತುಂಬಾ ರುಚಿ ಕೊಡುತ್ತೆ. ಇದನ್ನೆಲ್ಲ ಚೆನ್ನಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡಿ ರಸ ಬಿಡುತ್ತೆ, ಆವಾಗನೇ ಚೆನ್ನಾಗಾಗೋದು ರೊಟ್ಟಿ. ಇದಕ್ಕೆ ಟೊಮೆಟೊ ಬದಲಾಗಿ ಮೊಸರು ಹಾಕ್ಬೋದು, ಆದ್ರೆ ಟೇಸ್ಟ್ ವೇರಿ ಆಗುತ್ತೆ. ಈರುಳ್ಳಿ ಟೊಮೆಟೊ ಹಾಕಿದ್ರೆ ತುಂಬಾನೇ ರುಚಿ ಆಗುತ್ತೆ. ನಂತರ ಇದಕ್ಕೆ 2 ದೊಡ್ಡ ಲೋಟ ಬಾಂಬೆ ರವೆ ಹಾಕೋತಾ ಇದೀನಿ, ಅಂದ್ರೆ ಉಪ್ಪಿಟ್ಟು ಮಾಡೋ ರವೆ. ಚಿರೋಟಿ ರವೆಗಿಂತ ಉಪ್ಪಿಟ್ಟು ಮಾಡುವಂತಹ ಮೀಡಿಯಂ ರವೆನೆ ಹಾಕೊಳ್ಳಿ, ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದನ್ನ ಕಲಸ್ಕೋಬೇಕು. ರೊಟ್ಟಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿರಬೇಕು. ನಾವು ಹೆಂಚ್ ಮೇಲೆ ಡೈರೆಕ್ಟ್ ಆಗಿ ಹಾಕಿ ತಟ್ಟಬೇಕಾಗಿರೋದ್ರಿಂದ ಇದು ಸ್ವಲ್ಪ ತೆಳ್ಳಗಿರಬೇಕು. 2-3 ಸಲ ಈ ಸಜ್ಜಿಗೆ ರೊಟ್ಟಿ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಹದ ಗೊತ್ತಾಗುತ್ತೆ. ತುಂಬಾ ತೆಳ್ಳಗೆ ಅಥವಾ ಗಟ್ಟಿನೂ ಇರಬಾರ್ದು. ಈ ತರ ಮುಚ್ಚಳ ಮುಚ್ಚಿ 15-20 ನಿಮಿಷ ಬಿಟ್ರೆ ರವೆ ಚೆನ್ನಾಗಿ ನೆಂದಿರುತ್ತೆ. 20 ನಿಮಿಷ ಆಗಿದೆ. ಇವಾಗ ಹೆಂಚನ್ನ ಕಾಯಿಸಿ ಎಣ್ಣೆ ಹಾಕಿ ಗ್ರೀಸ್ ಮಾಡ್ಕೊಂಡಿದ್ದೀನಿ. ನಾನ್ ಸ್ಟಿಕ್ ತವಾ ಮೇಲೆ ಇದನ್ನ ತಟ್ಟೋದು ಕಷ್ಟ ಆಗುತ್ತೆ, ಅದರಿಂದ ನಾನ್ ಸ್ಟಿಕ್ ಬಳಸದೇ ಇರೋದೇ ಒಳ್ಳೇದು. ರೊಟ್ಟಿ ಹಿಟ್ಟನ್ನ ಹಾಕೊಂಡು ಕೈಯನ್ನ ನೀರಲ್ಲಿ ಅದ್ದಿ ಈ ತರ ಸ್ಪ್ರೆಡ್ ಮಾಡ್ತಾ ಹೋಗ್ಬೇಕು. ರೊಟ್ಟಿ ಹಿಟ್ಟು ಚೆನ್ನಾಗಿ ನೆಂದಿದ್ದು ಹದವಾಗಿದ್ರೆ ಈ ತರ ಈಸಿಯಾಗಿ ತಟ್ಟೋದಕ್ಕೆ ಬರುತ್ತೆ. ಮಧ್ಯ ಕೈಗೆ ನೀರನ್ನ ಹಚ್ಕೋತಾ ಇದ್ರೆ ಈಸಿಯಾಗಿ ತಟ್ಟಬಹುದು. ಇದನ್ನ ಸೌಟಲ್ ಹಾಕೋದಕ್ಕಿಂತ ಕೈಯಲ್ಲಿ ಈ ತರ ತಟ್ಟಿ ರೌಂಡ್ ಆಗಿ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಶೇಪ್ ರೌಂಡ್ ಆಗಿ ಬರ್ಸ್ಕೋಬೇಕು ಅಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ. ಮುಚ್ಚಳ ಮುಚ್ಚಿ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಬೆಂದ ಮೇಲೆ ಮತ್ತೆ ಎಣ್ಣೆಯನ್ನ ಹಾಕೊಂಡು ತಿರುವಾಕೋಬೇಕು. ಸಾಮಾನ್ಯವಾಗಿ ಮಂಗಳೂರು, ಉಡುಪಿ ಕಡೆ ಕೊಬ್ಬರಿ ಎಣ್ಣೆ ಹಾಕಿ ಬೇಯಿಸ್ತಾರೆ. ನೀವು ಬೇಕಿದ್ರೆ ರಿಫೈನ್ಡ್ ಆಯಿಲ್ ಕೂಡ ಹಾಕೋಬಹುದು. ಇದಕ್ಕೆ ಉಪ್ಪಿಟ್ಟು ಮಾಡುವಂತಹ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಆದ್ರೆ ಉಪ್ಪಿಟ್ಟು ತರ ಮಾತ್ರ ಟೇಸ್ಟ್ ಖಂಡಿತ ಇರೋದಿಲ್ಲ. ಸಜ್ಜಿಗೆ ರೊಟ್ಟಿ ಒಂದ್ಸಲ ಮಾಡಿ ನೋಡಿ, ಉಪ್ಪಿಟ್ಟನ್ನ ಖಂಡಿತ ಮರ್ತೇ ಹೋಗ್ತೀರಾ, ಅಷ್ಟೊಂದು ಅದ್ಭುತವಾಗಿರುತ್ತೆ. 2 ಸೈಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರಂತೂ ತುಂಬಾನೇ ರುಚಿ. ಇದಕ್ಕೆ ಸೈಡ್ ಡಿಶ್ ಆಗಿ ಯಾವ ಚಟ್ನಿನೂ ಬೇಡ, ಹಾಗೇ ತಿನ್ಬೋದು. ಇಲ್ಲ ಅಂದ್ರೆ ಸ್ವಲ್ಪ ಬೆಣ್ಣೆ ಹಾಕಿದ್ರಂತೂ ಸ್ವರ್ಗನೇ. ತುಪ್ಪ, ಚಟ್ನಿ ಪುಡಿ ಜೊತೆಗೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮಂಗಳೂರು, ಉಡುಪಿ ಕಡೆ ಟೊಮೆಟೊ, ಈರುಳ್ಳಿ ಬಳಸೋದು ತುಂಬಾ ಕಡಿಮೆ, ಆದ್ರೆ ಈ ಸಜ್ಜಿಗೆ ರೊಟ್ಟಿಗೆ ನಾನು ಈ ತರ ಮಾಡಿರೋ ವೇರಿಯೇಷನ್ ಇಂದ ತುಂಬಾ ರುಚಿಯಾಗಿರುತ್ತೆ. ಸಜ್ಜಿಗೆ ರೊಟ್ಟಿ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.